ಲೇಡೀಸ್ ಅಂಡ್ ಜೆಂಟಲ್ಮನ್, ಉಪಚುನಾವಣೆಗೆ ದಿನ ಹತ್ರ ಬರ್ತಾ ಇದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಅಬ್ಬರದ ಪ್ರಚಾರ ನಡೀತಾ ಇದೆ. ಆದ್ರೆ ಈ ಚುನಾವಣಾ ಪ್ರಚಾರಕ್ಕೆ ಬಿಜೆಪಿ ಯಾಕೋ ಅಷ್ಟೊಂದು ಆಸಕ್ತಿ ನೀಡ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ಬಿಜೆಪಿಯ ನಾಯಕರಿಗೆ ಏನಾಯ್ತು? ಯಾಕೆ ಉಭಯ ಕ್ಷೇತ್ರಗಳ ಕಡೆ ತಲೆನೇ ಹಾಕ್ತಾ ಇಲ್ಲ? ಹಾಗಾದ್ರೆ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ವಾ? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಆಯಾ ಪಕ್ಷದವರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರ್ತಾರೆ. ಎಂಎಲ್ಎ ಎಂಪಿಗಳಿಂದ ಹಿಡಿದು ಕೇಂದ್ರ ನಾಯಕರು ಬಂದು ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಆದ್ರೆ ಇದ್ಯಾವ ದೃಶ್ಯಗಳು ಬಿಜೆಪಿಯ ಚುನಾವಣಾ ಪ್ರಚಾರದಲ್ಲಿ ಕಂಡು ಬಂದಿಲ್ಲ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂತಹ ಕೆಲ ಪ್ರಮುಖ ನಾಯಕರು ಬಿಟ್ರೆ ಬೇರ್ಯಾರು ಕಾಣಿಸಿಕೊಂಡಿಲ್ಲ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನಂತೂ ಕೇಳಲೇಬೇಡಿ. ಅವರೀಗ ಬಿಜೆಪಿಯಲ್ಲಿ ಇದ್ದಾರಾ ಅಥವಾ ಇಲ್ವಾ ಅನ್ನುವಂಥ ಸಂಶಯ ಬರುತ್ತೆ. ಚುನಾವಣಾ ದಿನಾಂಕ ನಿಗದಿಯಾದಾಗಿನಿಂದಲೂ ಕೂಡ ಬಾಗಲಕೋಟೆ, ದಾವಣಗೆರೆಗಂತೂ ಕಾಲೇ ಇಟ್ಟಿಲ್ಲ. ಇನ್ನು ಕರ್ನಾಟಕದಿಂದಲೇ ರಾಜ್ಯಸಭಾ ಸದಸ್ಯೆಯಾಗಿ ಆಯ್ಕೆಯಾದಂತಹ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸುಳಿವೇ ಇಲ್ಲ. ಕೊನೆ ಪಕ್ಷ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲಿಸಿ ಅಂತ ಒಂದು ಮಾತು ಹೇಳೋಕ್ಕಾಗಲ್ಲ ಇವರಿಂದ. ಬಾಯ್ ಬಿಟ್ರೆ ಮೋದಿ ಅವರು ವಿಶ್ವ ನಾಯಕ, ಅವರಿಂದಾನೇ ಅಭಿವೃದ್ಧಿ ಅಂತ ಹೇಳಿ ಮಾತನಾಡುವಂತ ಎಚ್.ಡಿ. ಕುಮಾರಸ್ವಾಮಿ ಅವರಾದ್ರೂ ಪ್ರಚಾರಕ್ಕೆ ಬರ್ಬೋದಿತ್ತಲ್ವಾ? ಸಂಸದ ತೇಜಸ್ವಿ ಸೂರ್ಯ ಕೂಡ ಎಲ್ಲೂ ಕಾಣಿಸಿಕೊಂಡಿಲ್ಲ. ಯಾಕೆ ಇವರ್ಯಾರು ಉಪಚುನಾವಣೆಯ ಗೋಜಿಗೆ ಹೋಗ್ತಾ ಇಲ್ಲ? ಬಿಜೆಪಿಯ ಕೇಂದ್ರ ನಾಯಕರೆಲ್ಲರೂ ಕೂಡ ಉಪಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಅವರಿಗೆ ಕೊಟ್ಟು ಬಿಟ್ಟಿದ್ದಾರಾ? ಅಥವಾ ಈ ಚುನಾವಣೆ ವಿಜಯೇಂದ್ರ ಅವರ ಅಸ್ತಿತ್ವದ ಪ್ರಶ್ನೆನಾ? ಅದಕ್ಕೆ ತಂದೆ ಮಗ ಯಾರು ಬಂದ್ರು ಬರ್ದೇ ಇದ್ರು ಕೂಡ ಎಡ ಬಿಡದೆ ಅವಿರತ ಪ್ರಯತ್ನವನ್ನ ಪಡ್ತಾ ಇರೋದಾ? ಅಥವಾ ಬಿಜೆಪಿಯಲ್ಲಿ ಒಗ್ಗಟ್ಟೇ ಇಲ್ವಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಚುನಾವಣಾ ಫಲಿತಾಂಶವೇ ಉತ್ತರವನ್ನ ನೀಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.